ತನಕೆ ನಮ್ಮ ಉಸಿರೇ ಚಿರಋಣಿ. ಒಂದೇ ತಾಯಿಯ ಮಕ್ಕಳು ನಾವು ಸೋದರರಂತೆ ಬಾಳುವೆವು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ನಾಡಿನ ಹಬ್ಬ. ಇಂಥ ಹಬ್ಬನು ಎಲ್ಲರಿಗೂ ಈ ದೇಶಕ್ಕೆ ಮಾದರಿಯಾಗಿ, ಈ ಕರ್ನಾಟಕಕ್ಕೆ ಮಾದರಿಯಾಗಲಿ ಅಂತ ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು. ಅದ್ಭುತವಾದಂಥ ಒಂದು ಕನ್ನಡ ಭಾಷೆನ ಉಳಿಸೋಣ, ಬೆಳೆಸೋಣ, ಮುಂದಿನ ಪೀಳಿಗೆಗೆ ಕೊಡುಗೆ ಕೊಡೋಣ ಅಂತ ಉಳಿಸಿ, ಗಳಿಸ್ಲಿ ಅಂತ. SAN Tech ಕನ್ನಡ ಯೂಟ್ಯೂಬ್ ಚಾನಲ್ನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ನಡ ನಾಡು ಚಂದ, ಕನ್ನಡ ಭಾಷೆ ಹಂದ, ಕನ್ನಡ ಜನ ಚಂದ, ನಮ್ಮ ಕನ್ನಡ ನುಡಿ ಅಂದ. ಈ ಹಾಡನ್ನ ಯಾಕೆ ಹೇಳಿದೆ ಅಂದ್ರೆ ಸ್ನೇಹಿತರೆ, 26/11/2025 ಬುಧವಾರ ಕರ್ನಾಟಕಕ್ಕೆ, ಭಾರತ ದೇಶಕ್ಕೆ ಮಾದರಿಯಾಗುವಂತಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಹೊಸದುರ್ಗದಲ್ಲಿ ಆಚರಣೆ ಮಾಡ್ತಾರೆ. ಎಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅಂದ್ರೆ ಸಾವಿರಾರು ಜನರು ಸೇರಿರ್ತಾರೆ. ಕನ್ನಡ ತಾಯಿಯ ಮಕ್ಕಳೆಲ್ಲ ಒಂದಾಗಿದ್ದಂತ ಒಂದು ಕ್ಷಣ ಅದಾಗಿತ್ತು ಸ್ನೇಹಿತರೆ. ಅದನ್ನ ಹೇಗೆ ಹೇಳ್ಬೋದು ಅಂತ ಅಂದ್ರೆ ಕುವೆಂಪು ಅವರ ಸಾಲುಗಳು ನೆನಪಾಗ್ತವೆ ಸ್ನೇಹಿತರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಎಲ್ಲ ಧರ್ಮದ ಜನರು ಒಂದಾಗಿದ್ರು. ಯಾವ ತರ ಹೇಳ್ತಿದ್ರು ಅಂದ್ರೆ ಸ್ನೇಹಿತರೆ, ರಾಜಕುಮಾರ್ ಅವರು ಹಾಡಿದಂತ ಸಾಲು ಕೂಡ ನೆನಪಾಗುತ್ತೆ. ಒಂದೇ ತಾಯಿಯ ಮಕ್ಕಳು ನಾವು ಸೋದರರಂತೆ ಬಾಳುವೆವು ಅಂತ ಜಯ ಘೋಷಗಳನ್ನ ಕೂಗ್ತಾ ಇದ್ರು. ಅವನ್ನ ಕೇಳಲಿಕ್ಕೆ ಮನಸ್ಸಿಗೆ ಆನಂದ ಅನ್ಸುತ್ತೆ. ಆ ಕಾರ್ಯಕ್ರಮವನ್ನ ಕನ್ನಡ ರಾಜ್ಕುಮಾರ್ ಸಂಘದ ಹಾಗೂ ಪುನೀತ್ ರಾಜ್ಕುಮಾರ್ ಸಂಘದ ವತಿಯಿಂದ ಏರ್ಪಡಿಸಲಾಗಿತ್ತು. ಈ ಒಂದು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮ ಹೇಗಿತ್ತು ಅಂದ್ರೆ, ಹೊಸದುರ್ಗದ ಪೂರ್ವದಲ್ಲಿರುವ ವೀರಭದ್ರೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದಂತಹ ಮೆರವಣಿಗೆ ಹೊಸದುರ್ಗದ ಉಳಿಯಾರ್ ಸರ್ಕಲ್, ಹಿರಿಯೂರು ಸರ್ಕಲ್, ಗಾಂಧಿ ಸರ್ಕಲ್ ಹಾಗೂ TB ಸರ್ಕಲ್ಗೆ ಬಂದು ಅಲ್ಲಿಂದ ಕನ್ನಡ ಭವನದ ಹತ್ರ ಬಂದು ಅಲ್ಲಿಗೆ ಮುಕ್ತಾಯಗೊಳಿಸ್ತಾರೆ. ಇದು ಸರಿಸುಮಾರು 11ರಿಂದ 12 ಗಂಟೆಗೆ ಶುರುವಾದಂತಹ ಮೆರವಣಿಗೆ 2 ಗಂಟೆ 2:30 ವರ್ಷಕ್ಕೆ ಮುಕ್ತಾಯಗೊಳ್ಳುತ್ತೆ. ಅಲ್ಲಿ ಕೂಡ ಬಂದಂತಹ ಎಲ್ಲ ಕನ್ನಡಿಗರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿ ಮಾಡಿರ್ತಾರೆ ಸ್ನೇಹಿತರೆ. ಈ ಕನ್ನಡದ ಏನು ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸುಮಾರು ಜನ ಇದಕ್ಕೆ ಕೈ ಜೋಡಿಸಿ ಕೆಲಸವನ್ನ ಮಾಡಿರ್ತಾರೆ. ಆ ಮೆರವಣಿಗೆ ಮುಗಿದ ನಂತರ ಸಂಜೆ ಸರಿಸುಮಾರು 7 ಗಂಟೆಯಿಂದ ಜೂನಿಯರ್ ಪುನೀತ್ ರಾಜ್ಕುಮಾರ್ ಹಾಗೂ ಜೂನಿಯರ್ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ರಸಮಂಜರಿ ಕಾರ್ಯಕ್ರಮ ಕೂಡ ಇರುತ್ತೆ. ಆ ಕಾರ್ಯಕ್ರಮ ಜೊತೆಗೆ ಈ ಒಂದು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ BG ಗೋವಿಂದಪ್ಪನವರು ಬಂದಿರ್ತಾರೆ. ಹಾಗೂ ಹಲವಾರು ಮುಖಂಡರುಗಳು ಹಾಗೂ ಶಿವಣ್ಣ ಸರ್ ಅವರು ಇರ್ತಾರೆ. ಸುಮಾರು ಜನ ಲೀಡರ್ಸ್ಗಳು ಇರ್ತಾರೆ. ಆ ಕನ್ನಡ ಸಂಘದ ಅಧ್ಯಕ್ಷರಿರ್ತಾರೆ, ಉಪಾಧ್ಯಕ್ಷರಿರ್ತಾರೆ, ಹಾಗೂ ಸದಸ್ಯರುಗಳು, ಖಜಾಂಚಿಗಳು, ಹೀಗೆ ಎಲ್ಲರೂ ಸೇರಿದಂತ ತುಂಬಾ ಜನ ಮುಖಂಡರುಗಳು ಸೇರಿದಂತಹ ಅದ್ದೂರಿಯಾದ ಕಾರ್ಯಕ್ರಮ ಇದಾಗಿತ್ತು ಸ್ನೇಹಿತರೆ. ಈ ಕಾರ್ಯಕ್ರಮ ನೋಡಿದಾಗ ನನಗನ್ಸಿತು ಕುವೆಂಪು ಅವರ ಸಾಲುಗಳು ನಿಜ ಆಯ್ತು. ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋದು ಹೊಸದುರ್ಗದಲ್ಲಿ ಎಲ್ಲರೂ ನೋಡಿದ್ವಿ ಸ್ನೇಹಿತರೆ. ಇದು ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗಬೇಕು. ಸರ್ವ ಧರ್ಮಗಳನ್ನ ಗೌರವಿಸಬೇಕು, ಸರ್ವ ಧರ್ಮಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ಸಾರಾಂಶವನ್ನ ಹೊಸದುರ್ಗದ ಕನ್ನಡ ರಾಜ್ಯೋತ್ಸವ ಸಾರ್ತು ಸ್ನೇಹಿತರೆ. ಇಲ್ಲಿ ಗಣ್ಯಾತಿ ಗಣ್ಯರು ಮಾತಾಡಿದ್ದಾರೆ ಹಾಗೂ ಅಲ್ಲಿನ ಒಂದು ವಿಡಿಯೋಗಳು ಕೂಡ ನಾನು ಪ್ಲೇ ಮಾಡ್ತೇನೆ ನೋಡಿ. ಆ ಕಾರ್ಯಕ್ರಮ, ಅದ್ದೂರಿ ಕಾರ್ಯಕ್ರಮ ಹೇಗಿತ್ತು ಅಂತ. ಹಾಗೂ ಈ ಚಾನಲ್ನ ಮೊದಲು ಯಾರು ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಈ ಚಾನಲ್ನ ಶೇರ್ ಮಾಡಿ ಸ್ನೇಹಿತರೆ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡ ತನಕೆ ನಮ್ಮ ಉಸಿರೇ ಚಿರಋಣಿ. ಸಿದ್ಧ ಕಣ್ಣು, ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘದಿಂದ 45ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ
ಹೊಸದಾಗಿ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪನವರು, ಉಪಾಧ್ಯಕ್ಷರಾದ ಸುರೇಶ್ರವರು, ಖಜಾಂಚಿಯಾದಂಥ ಮುನ್ನಾಳರವರು ಎಲ್ಲ ನಮ್ಮ ನೆಚ್ಚಿನ ಸಂಘದ ಸದಸ್ಯರೆಲ್ಲರೂ ಸೇರಿ ಈ ದಿವಸ ವೈಭವದ ಮೆರವಣಿಗೆಯೊಂದಿಗೆ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ವಿ. ಆಚರಣೆ ಮಾಡೋದರ ಜೊತೆಗೆ ಶಾಸಕರಾದಂಥ ಸನ್ಮಾನ್ಯ ಗೋವಿಂದಪ್ಪನವರು ಪ್ರಾರಂಭ ಮಾಡಿದರು. ಎಲ್ಲಿಂದ? ಶ್ರೀ ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಭುವನೇಶ್ವರಿಯ ತೋಟವನ್ನು ಪುಷ್ಪಮಾಲಿಕೆಯೊಂದಿಗೆ ಉದ್ಘಾಟನೆಯನ್ನು ಮಾಡಿದ ಸನ್ಮಾನ್ಯ ಗೋವಿಂದಪ್ಪನವರು ಚಾಲನೆ ಕೊಟ್ಟರು. ಆ ಚಾಲನೆ ಕೊಟ್ಟಂತ ಸಂದರ್ಭ ಕಲಾ ಮತ್ತೆ ಡೊಳ್ಳು ಎಲ್ಲ ಕಲಾವಿದರು, ಸದಸ್ಯರು, ಎಲ್ಲ ನಮ್ಮ ಪಟ್ಟಣದ ಅಭಿಮಾನಿ ಬಂಧುಗಳು, ಜೂನಿಯರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಜೂನಿಯರ್ ಒಳ್ಳೆಯ ಅವ್ರಿಗೆ ಒಂದು ಗೌರವವನ್ನು ಕೊಟ್ಟು ಪ್ರಮುಖ ರಸ್ತೆಯಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯನ್ನ ಇವತ್ತು ನಡೆದು, ಅದೇ ರೀತಿ ನಮ್ಮ ಭುವನೇಶ್ವರಿ ಸರ್ಕಲ್ ಅಲ್ಲೂ ಕೂಡ ನಮ್ಮ ಎಲ್ಲ ಸದಸ್ಯರು ಸೇರಿ ಅಲ್ಲಿಯೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವಜಗಳನ್ನು ಹಾಕಿ ಅಲ್ಲಿಂದ ಸೀದಾ ಕೆನರಾ ಬ್ಯಾಂಕ್ ಸರ್ಕಲ್, ಕೆನರಾ ಬ್ಯಾಂಕ್ ಮುಂಭಾಗ ಇರ್ತಕ್ಕಂಥ ಧ್ವಜಾರೋಹಣವನ್ನು ಮಾಡಿ, ಅದೇ ರೀತಿ ಮತ್ತೆ ಟಿವಿ ಸರ್ಕಲ್ ಪ್ರಮುಖ ರಸ್ತೆಯಲ್ಲಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ನಡೀತು. ಇದೆಲ್ಲ ಸಹಕಾರ ಅಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸಂಘದ ಸರ್ವ ಸದಸ್ಯರು ಎಲ್ಲರೂ ಕೂಡ ಜಾತ್ಯತೀತವಾಗಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಇವಾಗಲೂ ಕೂಡ ಯಾವುದೇ ಹೋರಾಟ ಇನ್ನೊಂದಿರ್ಬೋದು, ರಾಜ್ಯೋತ್ಸವ ಇರ್ಬೋದು, ಇನ್ನೊಂದಿರ್ಬೋದು, ನಮ್ಮ ಸಂಘ ಯಾವತ್ತೂ ಕೂಡ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರ ಜೊತೆ ಮತ್ತು ಸಾರ್ವಜನಿಕರ ಪರವಾಗಿ ಇರ್ತಕ್ಕಂಥ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸಂಘ ಮತ್ತು ಪುನೀತ್ ರಾಜ್ಕುಮಾರ್ ಸಂಘ ಯಾವತ್ತೂ ಕೂಡ ಕನ್ನಡ ಸೇವೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ 70ನೇ ರಾಜ್ಯೋತ್ಸವ, ನಮ್ಮ ಹೊಸದುರ್ಗದಲ್ಲಿ 45ನೇ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ. ಅಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಎಲ್ಲರಿಗೂ ಕೂಡ ವಂದಿಸಿ ಪ್ರಮುಖ ಬಂದಿರತಕ್ಕಂಥ ನಮ್ಮೊಟ್ಟಿಗೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ನಮಸ್ಕರಿಸಿ ಹೊಸದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಒಂದು ರಾಜ್ಕುಮಾರ್ ಸಂಘ, ಡಾಕ್ಟರ್ ರಾಜ್ ಪುನೀತ್ ಸಂಘ, ಈ ಸಂಘವನ್ನು ಸುಮಾರು 1982-83 ಇಲ್ಲಿಗೆ ಹೆಚ್ಚು ಕಮ್ಮಿ 45 ವರ್ಷಗಳ ಕಾಲ ಯಾವ ಸಮಸ್ಯೆ ಇಲ್ಲದೆ ಹಿಂದೂ, ಮುಸ್ಲಿಂ, ಕ್ರಿಸ್ತ, ಜೈನ ಏನು ಅಂದರೆ ಎಲ್ಲರೂ ಒಮ್ಮತದಿಂದ ಒಟ್ಟಾಗಿ ಈ ಸಂಭ್ರಮವನ್ನು ನಡೆಸಿವೆ. ಈ ಕನ್ನಡ ರಾಜ್ಯೋತ್ಸವ ಅಲ್ಲಿಂದ ಇಲ್ಲಿವರೆಗೂ ಯಾರನ್ನು ಯಾವ ಜಾತಿ ಕೇಳಿದಂತಹ ಒಂದು ಸಂಘ ಅಂದರೆ ರಾಜ್ಕುಮಾರ್ ಸಂಘ. ಈ ಸಂಘದಲ್ಲಿ ಎಲ್ಲರೂ ದೊಡ್ಡವರು, ಸಣ್ಣವರು, ಎಲ್ಲರೂ ಯಾವ ಹಾಗಾಗಿ ಈ ಸಂಘ ಸಣ್ಣ ಸಣ್ಣ ಪುಟ್ಟ ಕೆಲಸವನ್ನು ಹಾಸ್ಪಿಟಲಲ್ಲಿ ಏನು ಕಾರ್ಯಕ್ರಮ ಆಗೋದು ಕೊಡ್ತಾರೆ. ಎಲ್ಲರೂ ಯಾರ್ಯಾರು ಸಮಸ್ಯೆ ಆದಾಗ ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಆಮೇಲೆ ನಾವು ಈ ಕರ್ನಾಟಕದ ಜನತೆಗೆ ಈ ಒಂದು ಹೊಸದುರ್ಗ ಮಾದರಿಯಾಗಿ ಯಾವ ರೀತಿ ನಡೀತಕ್ಕಂಥ ಸಂಘ ಅಂದ್ರೆ ರಾಜ್ಕುಮಾರ್ ಸಂಘ. ಈ ಸಂಘದಿಂದ ಎಲ್ಲರೂ ನಮ್ಮ ಕರ್ನಾಟಕದ ಜನ ಹಾಗೂ ನಮ್ಮ ಹೊಸದುರ್ಗ ತಾಲೂಕಿನ, ಹೊಸದುರ್ಗ ಟೌನಿನ ಯುವಕರು ಎಲ್ಲರೂ ಸೇರಿ ಮಾಡ್ತಕ್ಕಂಥ ಹಬ್ಬ, ನಾಡಿನ ಹಬ್ಬ, ಕನ್ನಡ ನಾಡಿನ ಹಬ್ಬ. ಇಂಥ ಹಬ್ಬನು ಎಲ್ಲರಿಗೂ ಈ ದೇಶಕ್ಕೆ ಮಾದರಿಯಾಗಿ, ಈ ಕರ್ನಾಟಕಕ್ಕೆ ಮಾದರಿಯಾಗಲಿ ಅಂತೇಳಿ ನಮ್ಮ ಎರಡು ಮಾತುಗಳನ್ನು ನಾನು ಈ ಹೊಸದುರ್ಗ ತಾಲೂಕಿನ ಡಾಕ್ಟರ್ ರಾಜ್ಕುಮಾರ್ ಸಂಘದ ರಾಜ್ ಪುನೀತ್ ಸಂಘದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತೇನೆ. ಉತ್ತಮವಾದ ನನ್ನ ಅಲ್ಲಿ ಏನು ತಿಳಿಯುತ್ತಾ ಅಂತ ಒಳ್ಳೆ ಕೆಲಸಕ್ಕೆ ನಾನು ಈ ಸಂಘದಲ್ಲಿ ನಾನು ಸಂಘದ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಹೊಸದುರ್ಗ ತಾಲೂಕಿನ ಮಾಜಿ ಪುರಸಭಾ ಸದಸ್ಯ. ಈ ಕನ್ನಡ ಸಂಘಟನೆಯಲ್ಲಿ ಈ ಸಲಾವನ್ನು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸಂಘದ ಡಾಕ್ಟರ್ ರಾಜ್ಕುಮಾರ್ ಸಂಘದ ಕನ್ನಡ ರಾಜ್ಯೋತ್ಸವ ಆಚರಿಸಿದ್ದಾರೆ. ಸುಮಾರು 35 ವರ್ಷಗಳ ಈ ಅದ್ದೂರಿ ಕಾರ್ಯಕ್ರಮ ನಡೆದಿದೆ. ಥ್ಯಾಂಕ್ಯೂ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಧನಂಜಯ ಮೆಣಸಂದ್ರ ಅಂತ. ಕನ್ನಡ ಭಾಷೆ ಒಂದು ಬರೀ ನುಡಿ ಇಲ್ಲ,
ಅದೊಂದು ಶಕ್ತಿ, ಅದೊಂದು ಧೈರ್ಯ, ಏನು ಹೀಗಾಗಿ ಇಂಥ ಒಂದು ಭಾಷೆಯನ್ನು ರಾಜ್ಯೋತ್ಸವ ಆಚರಣೆ ಮಾಡೋದ್ರಿಂದ ಉಳಿಸಿ ಬೆಳೆಸಬೇಕಾಗಿರೋದು ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ. ಈ ಅಧ್ಯಕ್ಷತೆಯಲ್ಲಿ ಈ ದಿನ ನಮ್ಮ ಸಂಘ ಸದಸ್ಯರು ಎಲ್ಲರೂ ಸೇರಿ ನಮ್ಮ ಗೌರವಾಧ್ಯಕ್ಷರು, ನಮ್ಮ ಕಮಿಟಿನೆಲ್ಲ ಸೇರಿ, ನಮ್ಮ ತಾಲೂಕಿನ ಜನರೆಲ್ಲ ಸೇರಿ ವಿಜೃಂಭಣೆಯಿಂದ ಚೆನ್ನಾಗಿ ಎಲ್ಲ ಶಾಲೆ ಮಕ್ಕಳು, ನಮ್ಮ ನಮ್ಮ ಹೊಸೂರು ಗ್ರಾಮದ ಎಲ್ಲ ಹೆಣ್ಮಕ್ಳ ಅವರೆಲ್ಲರೂ ಜೀವಗುಣಿಯಾಗಿ ಇದೇ ರೀತಿ ಕನ್ನಡನ ಉಳಿಸಿ ಮುಂದಿನ ದಿನಗಳು ಗಳಿಸಲಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿರುದ್ಧ ಕೆ. ಕರ್ನಾಟಕ ರತ್ನ ಗಾನಗಂಧರ್ವ ರಸಿಕರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಸಿದ ನಿರ್ದೇಶಕರಾಗಿದ್ದೀನಿ ನಾನು. ಇವತ್ತು ತುಂಬ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ಹೊಸದುರ್ಗ ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವ ಜರುಗಿತು. ನಮ್ಮ ಅಧ್ಯಕ್ಷರಾದಂಥ ರಾಮಚಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಸ್ಟಾರ್ ಮುನ್ನ ಹಾಗೂ ನಮ್ಮ ಖಜಾನ್ಸಿಯಾದಂಥ ಎಚ್ಚರಿಕೆ ಪ್ರಕಾಶ್ ಮೂರ್ತಿ ಇವರ ನೇತೃತ್ವದಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ನಡೆಯಿತು. ನಿಜವಾಗ್ಲೂ ಇವತ್ತು ಕನ್ನಡ ನಾಡಲ್ಲಿ ಕನ್ನಡ ನಾಡು ನುಡಿಗೋಸ್ಕರ ಯಾರು ಹೋರಾಡ್ತಿದ್ದಾರೆ ಅಂದರೆ ಇಂಥ ಅಭಿಮಾನಿ ಸಂಘಗಳು, ಕನ್ನಡ ಸಂಘಟನೆಗಳಿರೋದ್ರಿಂದ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಜೀವಿಸ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ನೋಡ್ರಿ, ಇವತ್ತು ಎಷ್ಟೋ ಭಾಷೆಗಳಲ್ಲಿ ಮಾತಾಡ್ತೀವಿ, ಆದರೆ ತಾಯಿ ಎದೆ ಹಾಲು ಅಷ್ಟು ಎಷ್ಟು ಸವಿನೋ ಕನ್ನಡ ಮಾತು ಅಷ್ಟೇ ಸವಿಯಾಗಿರುತ್ತೆ. ಇವತ್ತು ಯಾವುದಾದ್ರು ಭಾಷೆಗೆ 7 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂದರೆ ಅದು ನಮ್ಮ ಕನ್ನಡ ಭಾಷೆಗೆ ಮಾತ್ರ. ಕುವೆಂಪು ಅವರು ದಾಂಪತ್ಯದ ಸಾಲನ್ನ ವರ್ಣಿಸ್ತಾರೆ. ನಾನು ನಿನಗೆ ನೀ ನನಗೆ ಜೇನಾಗುವ ರಸದೈವ ಗಂಗೆಯಲ್ಲಿ ಮೀನಾಗುವ ಹೂವಾಗುವ ಹಣ್ಣಾಗುವ ಪ್ರತಿರೂಪಿ ಭಗವತಿಗೆ ಮುಡಿಪಾಗುವ ಅಂತ ಇಂಥ ಸುಂದರವಾದ ಅದ್ಭುತವಾದಂಥ ಒಂದು ಕನ್ನಡ ಭಾಷೆನ ಉಳಿಸೋಣ ಬೆಳೆಸೋಣ, ಮುಂದಿನ ಪೀಳಿಗೆಗೆ ಕೊಡುಗೆ ಕೊಡೋಣ ಅಂತ ಹೇಳ್ತಾ ಕನ್ನಡ ರಾಜ್ಯೋತ್ಸವ, ಕನ್ನಡ ತಾಯಿಗೆ, ಕನ್ನಡ ಅಭಿಮಾನಿ ಇರೋ ತನಕ ಕನ್ನಡಕ್ಕೆ ಸಾವಿಲ್ಲ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಾಡು ಕಲೆಗಳ ಬೀಡು ಅಂತಾರೆ. ಇಂಥ ನೂರಾರು ಕಲಾವಿದರಿಗೆ ಬಾಳು ಕೊಟ್ಟಿರ್ತಕ್ಕಂಥ ನಮ್ಮ ಕನ್ನಡ ತಾಯಿ, ಇಂಥ ನೂರಾರು ಸಂಘಟನೆಗಳಿರ್ತಕ್ಕಂಥ ಜೀವಂತ, ಎಲ್ಲಿ ಕರ್ನಾಟಕದಲ್ಲಿ ಗೌರೇಶ್ವರ ತಾಯಿ ಅಚ್ಚಾಗಿರ್ತಾಳೋ ಅಲ್ಲಿ ಕನ್ನಡ ಚಿರಸ್ಥಾಯಿಯಾಗಿ ಉಳಿಯುತ್ತೆ ಅಂತ ಹೇಳ್ತಾ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂಗೆ ಸಿರಿಗನ್ನಡ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸಂಘದ ವತಿಯಿಂದ, ಅಭಿಮಾನಿಗಳ ಸಂಘದಿಂದ ಇವತ್ತು ಅದ್ದೂರಿಯ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇದು ನಮ್ಮ ರಾಜ್ಯದಲ್ಲಿ 70ನೇ ರಾಜ್ಯೋತ್ಸವ. ನಮ್ಮ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇದು 45ನೇ ಸಮಾರಂಭ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕನ್ನಡ ನಾಡಿನ ಜನತೆಗೆ ಮತ್ತು ನಮ್ಮ ತಾಲೂಕಿನ ಜನತೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ 45ನೇ ವಾರ್ಷಿಕೋತ್ಸವದ ಕನ್ನಡ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ರಾಮಚಂದ್ರಪ್ಪನವರು ಮತ್ತು ನಮ್ಮ ಎಲ್ಲ ಸ್ನೇಹಿತರು ಹಾಗೂ ನನ್ನ ಹಿತೈಷಿಗಳು, ಈ ಕಾರ್ಯಕ್ರಮ 2008ರಲ್ಲಿ ಮುಗಿದು ಹೋಗಿತ್ತು. ನಮ್ಮ DM ವಾಸು ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಈ ಕಾರ್ಯಕ್ರಮ 2008ರಲ್ಲಿ ಮುಗಿದೋಗಿತ್ತು. 2022ರಲ್ಲಿ ಒಂದು 5-6 ಜನ ನಾವು ಸಂಘ ಕಟ್ಟಲೇಬೇಕು, ಮಾಡಲೇಬೇಕು ಅಂತ ಹೇಳಿ ಉನ್ನತ ಮಟ್ಟಕ್ಕೆ ನಾವು ಏರಿಸಲೇಬೇಕು ಅಂತ ಹೇಳಿ ಎಲ್ಲರೂ ಸೇರಿಕೊಂಡು ಸಂಘವನ್ನು ಕಟ್ಟಿದ್ದೀವಿ. ಈಗ ಮೂರನೇ ವರ್ಷದ ನಮ್ಮ ಎಲ್ಲರ ಸಂಘದ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಮುಂದೆ ಇದೇ ರೀತಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸುತ್ತೇವೆ. ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಈ ಸಂಘ ಇರುವ ತನಕ, ನಮ್ಮ ಉಸಿರು ಇರುವ ತನಕ ಕನ್ನಡಕ್ಕಾಗಿ ನಾವು ಬದುಕುತ್ತೇವೆ, ಕನ್ನಡಕ್ಕಾಗಿ ನಾವು ಉಳಿಯುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಗಣ್ಯರು ಮಾತಾಡಿದ್ದನ್ನ ನೋಡಿದ್ರಿ. ಈ ಕಾರ್ಯಕ್ರಮದ ಮೆರವಣಿಗೆ ಹೇಗಿತ್ತು ಅನ್ನೋದನ್ನ ನೋಡಿದ್ರಿ. ಇದೇ ರೀತಿ ಹೆಚ್ಚೆಚ್ಚು ವಿಷಯಗಳನ್ನ ತಿಳ್ಕೊಳ್ಬೇಕು ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದೀನಿ, ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಬಾಯ್ ಬಾಯ್.